ಬಿಸಿ ಬಿಸಿಯಾದ ಕಾಫಿ ಜೊತೆಗೆ ಖಾರವಾಗಿನ ನಿಪ್ಪಟ್ಟಿದ್ರೆ ಎಷ್ಟು ರುಚಿಯಾಗಿರುತ್ತೆ ಅಲ್ವಾ? ಹೇಗ್ ಮಾಡೋದು ಈಸಿಯಾಗಿ ನೋಡ್ಕೊಂಡು ಬರೋಣ. ನೋಡ್ತಾ ಇದ್ರೇ ತಿನ್ಬೇಕನ್ನಿಸ್ತಾ ಇರೋ ಈ ನಿಪ್ಪಟ್ಟು ರೆಸಿಪಿನ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ನಾನಿಲ್ಲಿ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಒಂದು ಇಡಿಯಷ್ಟು ತೊಗೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಗೆಡ್ಡೆಯಷ್ಟು. ಅದನ್ನು ಈ ಥರ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ರೈಸ್ ಫ್ಲೋರ್ ತೊಗೊಂಡಿದ್ದೀನಿ, ಒಂದು ದೊಡ್ಡ ಬಟ್ಲಲ್ಲಿ ಒಂದು ಬಟ್ಲು ತೊಗೊಂಡಿದ್ದೀನಿ. 1/4 ಬಟ್ಲಷ್ಟು ಮೈದಾ ತೊಗೊಂಡಿದ್ದೀನಿ. ಕಡಲೆ ಬೀಜ ತೊಗೊಂಡಿದ್ದೀನಿ, ಮತ್ತು ಕಪ್ಪು ಎಳ್ಳು ತೊಗೊಂಡಿದ್ದೀನಿ, ಉಪ್ಪು ತೊಗೊಂಡಿದ್ದೀನಿ, ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ, ಮತ್ತು ಜೀರಿಗೆ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು ಬಾಣಲಿನಲ್ಲಿ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಆಯಿಲ್ ಕೂಡ ಹಾಕಿದ್ದೀನಿ, ಇದಕ್ಕೆ 1 ಸೌಟಷ್ಟು. ಚೆನ್ನಾಗಿ ಗರಿ ಗರಿ ಆಗೋ ಹಾಗೆ ಇದನ್ನು ನಾವು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಕೈಯಲ್ಲಿ ನಾವು ಹಿಂಗಂದರೆ ಅದು ಪುಡಿ ಪುಡಿ ಆಗಬೇಕು ಕರ್ಬೇವಿನ ಸೊಪ್ಪು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದು ಆಲ್ಮೋಸ್ಟ್ ಆಗಿದೆ ಇವಾಗ ಇದು. ನೆಕ್ಸ್ಟ್ ನಾನಿಲ್ಲಿ ಒಂದು ದೊಡ್ಡ ಮಿಕ್ಸಿಂಗ್ ಬೌಲಲ್ಲಿ ಫಸ್ಟು ರೈಸ್ ಫ್ಲೋರ್ ಹಾಕ್ಕೊತಾ ಇದ್ದೀನಿ. ನೀವು ಯಾವುದೇ ಮೆಜರ್ಮೆಂಟಲ್ಲಿ ತೊಗೊಂಡ್ರು ರೈಸ್ ಫ್ಲೋರ್ 1 ಬಟ್ಲು ತೊಗೊಂಡ್ರೆ 1/4 ಬಟ್ಲಷ್ಟು ಮಾತ್ರ ಮೈದಾ ಹಿಟ್ಟು ತೊಗೊಳ್ಳಿ. ಸ್ವಲ್ಪ ಮಾತ್ರ ಇರಬೇಕು ಮೈದಾ ಹಿಟ್ಟು. ನೆಕ್ಸ್ಟ್ ಇಲ್ಲಿ ಕಡಲೆ ಬೀಜನ ನಾನು ಈ ಥರ ತರಿಯಾಗಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಹುರಿದಿಲ್ಲ, ಹಸಿ ಕಡಲೆ ಬೀಜನೇ ಇದು. ಇದನ್ನು ಕೂಡ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಜೀರಿಗೆ ಹಾಕ್ಕೊತಾ ಇದ್ದೀನಿ, 1 ಟೇಬಲ್ ಸ್ಪೂನಷ್ಟು. ಮತ್ತು ಚಿಲ್ಲಿ ಪೌಡರು, ರೆಡ್ ಚಿಲ್ಲಿ ಪೌಡರ್ ಏನು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಮತ್ತು ಕಪ್ಪು ಎಳ್ಳು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಉಪ್ಪು ಹಾಕ್ಕೊತಾ ಇದ್ದೀನಿ, ಸಾಲ್ಟ್. ನೆಕ್ಸ್ಟ್ ನಾವೇನು ಕರ್ಬೇವಿನ ಸೊಪ್ಪನ್ನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ, ಮತ್ತು ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಳೋಣ. ನೋಡಿ, ಕರ್ಬೇವಿನ ಸೊಪ್ಪನ್ನ ನಾವು ಕೈಯಲ್ಲಿ ಹಿಂಗೆ ಸ್ಮ್ಯಾಶ್ ಮಾಡಿದ್ರೆ ಪೌಡರ್ ರೀತಿ ಆಗುತ್ತೆ ಅದು. ಮತ್ತು ಆಯಿಲ್ ಹಾಕ್ಕೊಂಡಿದ್ದೀನಿ ನಾನು ಒಂದು ದೊಡ್ಡ ಸೌಟಲ್ಲಿ 1 ಸೌಟಷ್ಟು ಬಿಸಿ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಆಯಿಲ್ ಬಿಸಿ ಇರಬೇಕು. ನೋಡಿ, ಕರ್ಬೇವಿನ ಸೊಪ್ಪನ್ನ ನಾವು ಹಿಂಗಂದರೆ ಅದು ಈ ಥರ ಪೌಡರ್ ರೀತಿ ಆಗ್ತಾ ಇದೆ. ನೆಕ್ಸ್ಟ್ ಇದಕ್ಕೆ ಮಾಮೂಲಿ ನಾರ್ಮಲ್ ವಾಟರ್, ಇದು ಬಿಸಿ ನೀರಲ್ಲ, ಮಾಮೂಲಿ ನಾರ್ಮಲ್ ವಾಟರ್ನೇ ಹಾಕಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು. ಅದನ್ನು ಈ ಥರ ನಾನು ಮೀಡಿಯಮ್ ಸೈಜ್ ಉಂಡೆಗಳ ರೀತಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಪೂರಿ ಒತ್ತೋದ್ರಲ್ಲಿ ನಾವು ಈ ಉಂಡೆನ ಇಟ್ಕೊಂಡು ಸ್ವಲ್ಪ ದಪ್ಪದಾಗೆ ನಾವು ಪ್ರೆಸ್ ಮಾಡ್ಕೋಬೇಕಾಗತ್ತೆ. ತುಂಬ ತೆಳ್ಳಗಿರಬಾರ್ದು, ನಿಪ್ಪಟ್ಟು ಯಾವತ್ತೂ ದಪ್ಪ ಇರಬೇಕು. ನಾನಿಲ್ಲಿ ಬಾಣಲಿನಲ್ಲಿ ಆಯಿಲ್ ಹಾಕಿ ಬಿಸಿಗಿಟ್ಟಿದ್ದೀನಿ. ಆಯಿಲ್ ಬಿಸಿ ಆದ ನಂತರ ಈ ನಿಪ್ಪಟ್ಟೇನೋ ಪ್ರೆಸ್ ಮಾಡಿ ಇಟ್ಕೊಂಡಿದ್ವಲ್ಲ ಒಂದೊಂದಾಗೆ ಈಗ ಹಾಕ್ಕೊಳ್ಳೋಣ. ನೋಡಿ, ಮೀಡಿಯಮ್ ಟೆಂಪ್ರೇಚರ್ ಇದ್ದರೆ ಸಾಕಾಗತ್ತೆ, ತುಂಬ ಹೈ ಫ್ಲೇಮ್ ಇಡೋದು ಬೇಡ. ಎಲ್ಲ ಹಾಕಿದ ನಂತರ ಫ್ಲೇಮ್ನ ನೀವು ಹೈ ಮಾಡಬಹುದು. ನೋಡಿ, ಇವಾಗ ಒಂದು ಸೈಡ್ ಆಗಿದೆ. ಇವಾಗ ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿ ಬೇಗ ಮಾಡಿಬಿಡ್ಬೋದು ನಿಪ್ಪಟ್ಟು. ನೋಡಿ, ಒಂದು ಕಡೆ ರೋಸ್ಟ್ ಆಗಿದೆ ಇದು, ಇನ್ನೊಂದು ಕಡೆಗೆ ನಾವು ಫ್ಲಿಪ್ ಮಾಡ್ಕೊಳ್ಳೋಣ ಇದನ್ನು.
ಈ ಸೈಡ್ ಕೂಡ ನೀಟಾಗಿ ರೋಸ್ಟ್ ಆಗಬೇಕು. ಆಗಿದೆ ಇವಾಗ, ಇದು ತೆಗ್ಗೋಣ. ಇದು ನೋಡಿ, ಬಿಸಿ ಬಿಸಿಯಾದ ನಿಪ್ಪಟ್ಟು ಎಷ್ಟು ಬೇಗ ಕ್ವಿಕ್ಕಾಗಿ ರೆಡಿ ಆಗೋಯ್ತು. ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು. ರುಚಿ ಕೂಡ ಅಂತೂ ಸೂಪರಾಗಿರುತ್ತೆ ರುಚಿ. ನೋಡಿ, ನೋಡ್ತಾ ಇದ್ರೇ ತಿನ್ಬೇಕನ್ನಿಸ್ತಾರೆ ನಿಪ್ಪಟ್ಟು. ಎಷ್ಟು ಈಸಿಯಾಗಿ ಎಷ್ಟು ಬೇಗ ರೆಡಿ ಆಗೋಯ್ತು. ಕಪ್ಪು ಎಳ್ಳು ಹಾಕಿರೋದ್ರಿಂದ ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಕಾಫಿ ಜೊತೆಗಂತೂ ಸೂಪರಾಗಿರುತ್ತೆ ಕಾಂಬಿನೇಷನ್ನು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.